ಬೆಳವಾಡಿಗೆ ಆರೋಗ್ಯ ಇಲಾಖೆಯಲ್ಲಿ ತಾವು ವೃತ್ತಿ ಜೀವನವನ್ನು ನಡೆಸಿ ಪ್ರಾರಂಭ ಮಾಡಿದ್ರಿ. ಇಲ್ಲಿ ಬಂದು ಇಲ್ಲಿನ ಜನರ ನಾಡಿ ಆದ್ರಿ, ನಾಡಿ ಮಿಡಿತವೇ ನೀವು ಆದ್ರಿ. ಆಸ್ಪತ್ರೆ ಮಂಜಣ್ಣ ಅಂತಕ್ಕಂಥ ಒಂದು ಜನಜನಿತವಾದಂಥ ಮನೆ ಮಾತಾದ್ರಿ. ಆಗ ನಿಮಗಿದ್ದಿದ್ದು ಒಂದು ಅಂತಂದ್ರೆ ಬದುಕಿಗೆ ಒಂದು ಸಂಗಾತಿ ಬೇಕು. ಆಗ ನೀವು ಯಾವ ತರದಲ್ಲಿ ಅಮ್ಮನವ್ರನ್ನ ತಾವು ನೋಡಿದ್ದಾಯ್ತಾ, ಅಥವಾ ಹಿರಿಯರು ತೋರಿಸಿರ್ತಕ್ಕಂಥದ್ದ, ಅಥವಾ ಯಾಕೆ ತಮ್ಮ ಒಂದು ವೈವಾಹಿಕ ಜೀವನ ಕಾಲಿಟ್ಟ ಅಂದ್ರೆ ನಾನು ಇವ್ರ ಮನೆ ಪಕ್ಕದಲ್ಲೇ ಒಂದು ಹೆಣ್ಣು ನೋಡ್ಲಿಕ್ಕೆ ಬಂದಿದ್ದನು, ಉಳ್ಳಮ್ಮ ಅಂತೇಳಿ. ಅದು ಬೈ ಚಾನ್ಸ್ ಮಿಸ್ ಆಗಿ ಚಿಕ್ಕಮಗಳೂರಿಗೆ ಕೊಟ್ಟಾಯ್ತು. ಅದ್ರ ಮಕ್ಕಳಲ್ಲಿ ಅದ್ರ ಪಕ್ಕದಲ್ಲೇ ಇವ್ರು ಇದ್ದಿದ್ದು. ಇವ್ರು ಹೋದ ಬಡವ್ರ ಮನೆ, ಏನು ಇಲ್ದಿತ್ತು. ಅಂದ ಕಾಲದಲ್ಲಿ ನಾನು ಹೋದೆ, ನಮಗೇನು ಬೇಸಿಕ್ ಸಾಕು, ನಾನು ಬ್ಯಾಚುಲರು, ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ನಾನು. ಹಾಗೆ ಹೀಗೆ ಅಂತೇಳಿ ಇದು ಮಾಡ್ಕೊಂಡು ಇದು ಮಾಡಿದೆ. ನಂತರ ಅವ್ರ ಮನೆ ಒಳಗೆ ಸಹ ನನಗಿಂತ ಒಂದು ಮಟ್ಟ ಕಾಣ್ತಾ ಇತ್ತು. ಆದ್ರೂ ಇದ್ರು ಆದ್ರೂ ನಾನು ಆರಿಸ್ಕೊಂಡು ಬಹಳ ಸಂಗಾತಿಯಾಗಿ ಇಂಥವ್ರ ಮನೆ ಒಂದು ಕನ್ನಿದಾನ ಬಿಡಿಸ್ಬೇಕು ಅನ್ನೋ ಒಂದು ದೃಷ್ಟಿ ಒಳಗೆ ಆ ಕನ್ನಿದಾನ ನಾನು ಬಡವ್ರ ಮನೆ ಆಗ್ಲಿ, ಏನು ಕೊಡ್ದಿದ್ರೂ ಪರವಾಗಿಲ್ಲ, ಯಾವ್ದಕ್ಕೂ ಆಸೆ ಪಡ್ಲಿಲ್ಲ ನಾನು. ಸಂಗಾತಿಯಾಗಿ ಬರ್ಲಿ, ನಾನು ಬಹಳ ಸಂಗಾತಿಯಾಗಿ ಬಂದು ಜೀವನ ಸಾಗಿಸಿದ್ದು. ಇಲ್ಲಿವರೆಗೂ ಅದೇ ಇದ್ರೊಳಗೆ ನಾವು ಬಂದಿದೀವಿ. ಯಾವ ತರದ ಒಂದು ಅಡದ ಆಚರಣೆ ಆಗ್ಲಿ, ಇನ್ನೊಂದೇ ಆಗ್ಲಿ ಕೊಟ್ಟನಲ್ಲ. ಅವಳು ಹೇಳಿದ್ದೆ ನಾನು ಕೇಳೋದು, ನಾನು ಹೇಳಿದ್ದೆ ಅವಳು ಕೇಳೋದು. ಈ ತರದಲ್ಲಿ ಜೀವನ ಮಾಡ್ಕೊಂಡ್ವಪ್ಪ, ಬಡವ್ರ ಮಗಳು ನಾನು ತಂದಿದ್ದೀನಿ. ಮಂಜಣ್ಣವ್ರೆ, ವೈವಾಹಿಕ ಜೀವನಕ್ಕೆ ಕಾಲಿಟ್ರಿ, ದೇವಿರಮ್ಮನವ್ರನ್ನ ಕೈ ಹಿಡಿದ್ರಿ. ತಮ್ಮ ಮನಸ್ಸಿಗೆ ಅನ್ನಿಸ್ತು ಸಮಾನ ಮನಸ್ಕರು, ಸಮಾನ ಅಂತಸ್ತುಗಳೊಂದಿಗೆ ನಾವು ಸಂಬಂಧವನ್ನು ಬೆಳೆಸಬೇಕು ಅಂತಕ್ಕಂಥ ನಿಮ್ಮ ಒಂದು ಇರಾದೆಯೂ ಸಹ ಆಗಿತ್ತು. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ಅಂತಕ್ಕಂಥ ಕವಿಸಾಲುಗಳನ್ನ ನೆನಪಿಸ್ಕೊಂಡು ವಿವಾಹದ ನಂತರ ಬದುಕಿ ಆಗಿತ್ತು ನಿಮ್ದು. ವಿವಾಹದ ನಂತರ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಂಡೆ. ಏನ ನನಗೇನು ಬೆಳಿಗ್ಗೆ ಹೇಳ್ತಿದ್ದಂಗೆ ನನಗೆ ಒಂದು ದೇವಸ್ಥಾನ ಇದ್ದಂಗೆ, ನನ್ನ ಒಂದು ವೃತ್ತಿ ಆ ದೇವಸ್ಥಾನ ಇದ್ದಾಗ ಹೋದಾಗ ಅದ್ರ ಸೇವೆ ಮಾಡ್ಕೊಂಡು ನಾನು ಮನೆಗೆ ಬಂದು ಮತ್ತೆ ಸ್ನಾನ ಗಿನ ಮಾಡ್ಕೊಂಡು ಪ್ರವತಿ ತಿಂಡಿ ಎಲ್ಲ ಚೆನ್ನಾಗಿ ಮಾಡಿರಲು ತಿಂಡಿ ತಿನ್ಕೊಂಡು ಮತ್ತೆ ಡ್ಯೂಟಿ ಹೋಯ್ತು ಅಂತಂದ್ರೆ ಅಲ್ಲಿ ಜನಗಳು ಸೇವೆ, ರೋಗಿಗಳು ಸೇವೆ, ಭಗವಂತನ ಸೇವೆ ಇದ್ದಂಗೆ. ಅವಶ್ಯ ಬರ್ರಪ್ಪ, ಬನ್ನಿ ಕೂತ್ಕೊಳ್ಳಿ, ಲೈನ ಬನ್ನಿ, ನಿಮ್ದೇ ಇದು ನಮ್ದಲ್ಲ, ಕೂತ್ಕೊಳ್ಳಿ ಅಂತೇಳಿ ಒಂದು ಸಮಾಚಾರ. ಯಾರು ವಾರಿ ಪೆಟ್ಟಾಗಿ ಬಂದ್ರು ಅಂತ ಸಂತೈಸಿದ್ದೀರಾ. ಅವ್ರನ್ನ ಮದುವೆ ಆದ್ಮೇಲೆ ಅವರು ಸಹ 80ರಲ್ಲಿ ಮದುವೆ ಆದ ನಂತರದಲ್ಲಿ ನಿಮ್ಮ ಅವರ ಒಂದು ಹೊಂದಾಣಿಕೆ, ನಿಮ್ಮ ಒಂದು ಬಾಂಧವ್ಯ ಹೆಂಗಿತ್ತು ಅಂತ ನಿಮ್ಮ ಮಾತಿನಲ್ಲಿ ಅಮ್ಮ? ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಚೆನ್ನಾಗಿ ಮಕ್ಕಳನ್ನೇ ಆಗ್ಲಿ ಯಜಮಾನ್ರೇ ಆಗ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ಸಾಕಿದ್ದಾರೆ. ಅದಕ್ಕೆ ಏನು ಅಭ್ಯಂತರ ಇಲ್ಲ. ಚೆನ್ನಾಗಿದೆ. ಯಾವುದೇ ರೀತಿಯಾಗಿ ಕಷ್ಟ ಸುಖಗಳು ಮಾಡ್ಕೊಂಡಿದ್ದೀವಿ. ಎಷ್ಟೇ ಕಷ್ಟ ಬಂದ್ರು ಮಾಡ್ಕೊಂಡಿದ್ದೀವಿ. ನನಗೆ ಕೆಲಸ ಸಿಕ್ಕಿದ್ರು ಅಂತ ನಾನು ಆಂಭಾವ ಪಡ್ಲಿಲ್ಲ. ಕಮ್ಮನೆ ನಾವು ಎಂತದ ಒಂದ್ ಗುಡಿಸ್ಲಾಗ್ಲಿ ಒಂದ್ ಸೈಡ್ ತಗೊಂಡು ಮನೆ ಮಾಡ್ಕೊಂಡು ಮಕ್ಳು ಓದಿಸ್ಕೊಂಡು ಮಕ್ಳು ಸಾಕ್ಕೊಂಡು ಇವ್ರು ಕೊಟ್ಟವ್ರಿಗೆ ಹೆಸರು ಬರ್ಬೇಕು, ತಂದವ್ರಿಗೂ ಹೆಸರು ಬರ್ಬೇಕು, ಇವ್ರನ್ನ ಹೆಸರು ಉಳಿಸ್ಕೊಂಡು ಹೋಗ್ಬೇಕು ಅಂತ ಕೆಲಸ ಕೂಲಿನೂ ಮಾಡಿದೀನಿ. ಮನೇಲೆ ಮಾಡ್ಕೊಂಡಿದೀನಿ, ನೀವು ಹೊರಗಡೆ ಹೋಗಿಲ್ಲ, ಮನೇಲೆ ಮಾಡಿದೀನಿ. ಎಲ್ಲಾನು ಸಮಾನವಾಗಿ ಕಾಣ್ತೀರಮ್ಮ. ನಾನ್ ನೋಡ್ತೀನಿ, ಹುಡ್ಕೊಂಡು ಮಾತಾಡಿಸ್ತೀರಿ, ಅವ್ರನ್ನ ಯಾಕೆ ಮಾತಾಡ್ಸ್ಬೇಕು ಅನ್ನೋ ಅಹಂ ಇಲ್ಲ. ಇಲ್ಲ ಜಂಬಿಲ್ಲ. ಹಂಗೆ ಇರ್ಬೇಕು, ನಾನು ಹಿಂಗೆ ಇರ್ಬೇಕು, ನಮ್ಮ ಮಕ್ಳು ಹಂಗಿದಾವೆ, ನಮ್ ಗಂಡ್ರ ಹಂಗಿದಾವೆ, ಆ ತರ. ಆಮೇಲೆ ನಿಮ್ಮ ಈ ಮಕ್ಳನ್ನ ಸ್ನೇಹಿತರು ಅನ್ಕೊಂಡು ಮನೆಗೆ ಬಂದವ್ರು ಎಲ್ಲಾರ್ಗು ಅನ್ನ ಬಡಿಸಿದಿರಿ. ಯಾವ್ರು ಯಾಕೆ ಒಳಗ್ ಬರ್ತಾರೆ ಅವೆಲ್ಲ ಇಲ್ಲ. ಅನ್ನಪೂರ್ಣೆಯಾಗಿ ಸಾರ್ಥಕ ಬದುಕನ್ನ ಕಂಡಿದ್ದೀರಾ. ದಾಂಪತ್ಯದಲ್ಲಿ ಏನೇ ಆದ್ರೂ ಅವ್ರನ್ನ ರಕ್ಷಣೆ ಮಾಡಿ ಎಷ್ಟೇ ಜನ ಬರ್ಲಿ, ನಮ್ಮ ಮನೆಗೆ ಅತಿಥಿ ಸತ್ಕಾರ ಬಂದ್ಬೇಕು, 200 ಜನ ಬರ್ಲಿ, ನಾನು ಅಡಿಗೆ ಮಾಡಿ ಬಡಿಸಿದ್ದೀನಿ. ಅವ್ರ ವೃತ್ತಿಯಲ್ಲಿ ಅವ್ರು ಬಿಸಿ ಇದ್ರು, ನೀವು ಮ್ಯಾನೇಜ್ ಮಾಡಿದಿರಿ.
ಆಮೇಲೆ ನಂತರ ಅಮ್ಮ ತಮಗೆ ರವಿಶಂಕರ ಅಂತಕ್ಕಂತಹ ಒಂದು ಪುತ್ರರತ್ನ, ಆ ನಂತರ ಸದಾಶಿವ ಅಂತಕ್ಕಂಥ ಮತ್ತೊಂದು ಪುತ್ರರತ್ನರನ್ನು ಪಡಿತೀರಾ? ಹಾ 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 ಹೌದು, ಭಗವಂತನ ಕೃಪೆ ಎಲ್ಲದಕ್ಕೂ ಅವನು ನಾವಂತೂ ಒಂದು ಡೆಲಿವರಿಗೆ ಆದ ಮಕ್ಕಳು ಒಂದು ಇಂಜೆಕ್ಷನ್ ತಗೊಂಡಿಲ್ಲ, ಒಂದು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಎಲ್ಲ ನಾರ್ಮಲ್. ಹೌದು. ಆ ಬದುಕನ್ನ ಕಂಡ್ರಿ. ಆಮೇಲೆ ಅಪ್ಪಾಜಿ, ನೀವು ವೃತ್ತಿ ಬದುಕಿನಲ್ಲಿ ಈ ಆರೋಗ್ಯ ಇಲಾಖೆಗೆ ಬಂದ ಮೇಲೆ ಎದುರಿಸಿದ ಸವಾಲೇನು, ಅದನ್ನ ಎದುರಿಸಿ ನಿಂತು ಗೆಲುವನ್ನು ಹೆಂಗ್ ಪಡೆದ್ರಿ? ನಮ್ಗೆ ಎದುರಿಸಿದ ಸವಾಲು ಅಂತಂದ್ರೆ ನನಗೆ ಒಂದು ಕೋಳಿ ಕುಯ್ಯಿ ಅಂದ್ರೂ ಕುಯ್ದಾರಲ್ಲ. ಆ ಸಮಯದಲ್ಲಿ ಎಣ ಕೊಯ್ಬೇಕು ಅಂತ ಬಂದಾಗ ಎದುರಿದ್ವಿ. ಫಸ್ಟಿನ ಸಮಯದಲ್ಲಿ ಎದುರೋಗಿದ್ದೀನಿ. ಆ ಬಾಡಿ ಲಂಗ ಇದು ಇದು ಎಲ್ಲ ಇದ್ ಮಾಡ್ಬೇಕಾದ್ರೆ ಬಡ್ಡನ್ನದೆಲ್ಲ ನೀರು ಕುಡ್ದಿದ್ದು ಅದಕ್ಕೆ ಮಿಡುಕ್ ಬಿದ್ದಿದ್ದೀನಿ. ಏನು ಮಾಡಕ್ಕಾಗಿಲ್ಲ ವೃತ್ತಿ ಜಾಗದಲ್ಲಿ. ಆಮೇಲೆ ಫಸ್ಟಿಗೆ ಪ್ರಥಮಕ್ಕೆ ಬ್ಲಡ್ ನೋಡಿದ್ರೆ ಆಗ್ತಿರ್ಲಿಲ್ಲ, ಅಂತದ್ರೊಳಗೂ ಬಿದ್ದಿದ್ದೀನಿ, ಎದ್ದಿದ್ದೀನಿ. ಆಮೇಲೆ ಎಣ ನೋಡಿರೋ ಒಂದೊಂದು ಕಣ್ಣು ಇಷ್ಟು ದಪ್ಪ ಇರೋವು, ಬೇಡ ಕಣವು, ಇವು ನಾಲ್ಗೆ ಬೇರೆ ಈಚೆ ಇರೋದು, ಭಯಂಕರವಾದ ಕೈ ಕಾಲು ಇವೆಲ್ಲ ನೋಡ್ಬಿಟ್ರೆ ಒಂಥರ ಕನಸಿನಲ್ಲೂ ಕಾಡದ್ದಂತ. ಅಯ್ಯೋ 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 ಅಯ್ಯೋ. ಆದ್ರೂ ದೇವ್ರ ಕೆಲ್ಸ ಅಂತೇಳಿ ನಿಭಾಯಿಸಿದಿರಲ್ಲ. ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ ಅಂತೇಳಿ ಅದು ಒತ್ತೆ ಇಟ್ಟಿ ಅಂದ್ರೆ ಅದು ಹೇಳಲೇಬೇಕಾಗತ್ತೆ. ನಾವು ನಮ್ಮ ಮೇಲೆ ಒಂದು ಅಮ್ಮನ ಹಾಕಿರ್ಲಿಲ್ಲ ಅಂತಂದ್ರೆ ನಮ್ಗೆ ಆಗ್ತಿರ್ಲಿಲ್ಲ. ಮದ್ಯಪಾನ ಹಿಂದಿರ್ಲಿಲ್ಲ ನನ್ನ ಹತ್ರ. ಮದ್ಯಪಾನ ಮಾಡ್ದೇನೆ ಅಲ್ಲ, ಇವೆಲ್ಲ ನೋಡಿದ್ನಲ್ಲ, ವಿಕಾರ ಧೈರ್ಯ ಬೇಕೇ ಬೇಕಾಗತ್ತೆ. ಇದಕ್ಕೋಸ್ಕರ ನಾನು ಹೌದು, ಅದು ಹವ್ಯಾಸವಾಗಿ ಮಾಡುವಾಗಿಲ್ಲ, ಅದಕ್ಕೇನು ಮಾಡೋದಾಗ್ಲಿ. ಆದ್ರೂ ಅದೇ ಗೌರವ ಕೊಡರಲ್ಲ. ಮದ್ಯಪಾನ ಸ್ವಲ್ಪ ಮಾಡಿದ್ರು ಜನಗಳು ಮಾತಾಡ್ಸೋದ್ರಲ್ಲಿ ಒಂಚೂರು ನಡೆ ನುಡಿಯಲು ಬದಲಾವಣೆ ಇಲ್ಲ, ಲೋಪವಿಲ್ಲ. ಅಂತಂದ್ರು ಹಾಸ್ಪಿಟಲ್ ಒಳಗೆ ಮಾತ್ರ ಡ್ಯೂಟಿ ಅವರ್ಸ್ ಇಲ್ಲ. ಹೌದು, ಡ್ಯೂಟಿ ಅವರ್ಸ್ ಅಲ್ಲಿ ಇಲ್ಲ, ಹೊರಗಡೆ. ಹೌದು. ಆಮೇಲೆ ಇಂಥವು ಎಮರ್ಜೆನ್ಸಿ ಬಂದಾಗ ಹೌದು, ಆಗ ಮಾತ್ರ ಅದೇ ನಂದು ಇದು ವೃತ್ತಿ ಅಂತ ನಾನು ಮಾಡ್ಬೋದನಲ್ಲ. ವೃತ್ತಿ ಬೇರೆ, ಇದು ಸೇವೆ ಮಾಡ್ತಕ್ಕಂಥದ್ದು ಬೇರೆ, ಅದ ಕಸುಬು ಬೇರೆ. ಇದು ಆಮೇಲೆ ಹೊರಗಡೆನು ಸಮಾಜದಲ್ಲಿ ನಾನು ಮದ್ಯಪಾನ ಸ್ವಲ್ಪ ಇದ್ರು ನಾಲಿಗೆ ಹಿಡಿತ ತಪ್ಪಿಲ್ಲ. ಆಮೇಲೆ ಅಪ್ಪಾಜಿ, ಈಗ ನೀವು ವೃತ್ತಿ ಜೀವನದಲ್ಲಿ ನಡ್ಕೊಂಡು ಬಂದ್ರಿ, ಆ ನಂತರದಲ್ಲಿ ಅದರಲ್ಲಿರ್ತಕ್ಕಂಥ ಏಳು ಬೀಳುಗಳನ್ನು ಕಂಡ್ರಿ. ಬಂದಂತ ಹೊಸ ವೈದ್ಯರಿಗೆ ನೀವು ನೀವೇ ಒಂದು ಇದನ್ನ ಮಾಡ್ತೀವಿ, ಮಾರ್ಗದರ್ಶನ ನೀಡ್ತಾ ಇದ್ರಿ. ಹೀಗೆ ಮಾಡ್ಬೇಕು ಸರ್, ಗ್ಲೂಕೋಸ್ ಹೀಗೆ ಹಾಕ್ಬೇಕು, ಹೀಗೆ ಕೊಡ್ಬೇಕು ಅಂತಕ್ಕಂಥ ಹೇಳಿದೀನಿ. ನನಗೆ ಒಂದು ಪಾಯ್ಜನ್ ಕೇಸೇ ಬರ್ಲಿ, ಆವಾಗ ಪೈಪ್ ಮಾಮೂಲಿ ಪೈಪ್ ಹಾಕ್ತಾ ಇದ್ರೆ, ಪೈಪ್ ಹಾಕಿದಾಗ ಅದು ಉಸಿರಾಡ ಇದಕ್ಕೆ ಹೋದ್ರೆ ಆ ನೀರೊಳಗೆ ಪರೀಕ್ಷೆ ಮಾಡ್ಬೇಕು ಅಂತ ಟ್ಯೂಬ್ ಹಿಡಿದ್ರೆ ಕೊಡಕೊಡ ಅನ್ನೋದು ಉಸಿರಾಟ ಇದಕ್ಕೆ ಹೋದ್ರೆ, ಫುಡ್ ಇದಕ್ಕೆ ಹೋದಾಗ ಏನು ಅಂತಿರ್ಲಿಲ್ಲ. ಆವಾಗ ಅದು ಉಪ್ಪು ನೀರೆಲ್ಲ ಸಾಲ್ಟ್ ವಾಟ್ರು ಉಪ್ಪು ನೀರೆಲ್ಲ ಕುಡ್ಸಿ ಅದೆಲ್ಲ ರಿವರ್ಟ್ ಮಾಡಿಸಿ ಪ್ರಾಬ್ಲಮ್ ಬಿದ್ದೆ. ಹಿಂಗೆ ಸರ್. ಆಮೇಲೆ ಸಮಯದಲ್ಲಿ ಇಲ್ಲಿ ಹಳ್ಳಿ ಕಡೆ ಅಟ್ರಾಪಿನ್ ಇವೆಲ್ಲ ಹೊಡಿಬೇಕು ಅಂತ ಇಂಜೆಕ್ಷನ್ ನಮಗೆ ಕೊಟ್ಟು 5 ನಿಮಿಷಕ್ಕೂ ಅಟ್ರಾಪಿನ್ ಹೊಡಿಬೇಕು, ಪಾಮ್ ಹೊಡಿಬೇಕು, ಎಲ್ಲದೂ ಹೊಡಿಬೇಕು. ನಮಗೆ ಜೋಡ್ಸ ಹೋಗೋರು ಎಲ್ಲದೂ ಮಾಡಿದೀನಿ. ವೃತ್ತಿ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡಾಕಿ. ಸರ್ ಕೊಡಿ, ಅವೇನು ನನ್ನ ಕೈಲಾಗಿದ್ದು ಮಾಡ್ತೀನಿ. ನಮ್ ಭಯ ಇಲ್ಲದೆಲ್ಲ ಮಾಡುವಂತ ಸಾಧ್ಯನೇ ಇಲ್ಲ. ನಾನೇನು MBBS ಡಾಕ್ಟರ್ ಅಲ್ಲ. ನಿಮ್ಮ ಒಂದಿದು ಹೋಗಿ ಯಾಕೆ ರಾತ್ರಿ ಇಡೀ ರಾತ್ರಿ ಎಲ್ಲ ಕಾಯೋದು